ತರುಣ್ ಒಬ್ಬ ಇಂಜಿನಿಯರ್. ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನು ಇಷ್ಟಪಟ್ಟ ಹುಡುಗಿಯೊಂದಿಗೆ ಮೋಜು ಮಾಡುವುದು ಅವನಿಗೆ ತುಂಬಾ ಇಷ್ಟ. ಎಷ್ಟು ಬುದ್ಧಿವಂತ ಹುಡುಗಿಯಾದರೂ ಅವನ ಬುಟ್ಟಿಗೆ ಬಿದ್ದೇ ಬೀಳುತ್ತಾಳೆ. ಒಮ್ಮೆ ಅವನು ತನ್ನ ಕಂಪನಿಯ HR ಜೊತೆ ಡೇಟಿಂಗ್ ಪ್ಲಾನ್ ಮಾಡಿದ. ಅವನ HRಗೆ 37 ವರ್ಷ. ಆದರೂ ಅವಳು ಒಳ್ಳೆಯ ರಸಪೂರಿ ಮಾವಿನ ತಾಜಾ ಆಗಿದ್ದಳು. ಆದ್ದರಿಂದ ತರುಣ್ ತುಂಬಾ ಉತ್ಸಾಹದಿಂದ ಇದ್ದ. ಇನ್ನು 10 ನಿಮಿಷಗಳಲ್ಲಿ ಅವರು ಪ್ಲಾನ್ ಮಾಡಿದ ಸ್ಥಳಕ್ಕೆ ರೀಚ್ ಆಗಿ ಎಲ್ಲವೂ ಅವರು ಅಂದುಕೊಂಡಂತೆ ನಡೆಯಬೇಕಿತ್ತು. ಆದರೆ ಈ ನಡುವೆ ಅವನಿಗೆ ಒಂದು ಕಾಲ್ ಬಂದಿತು. ನೋಡಿದರೆ ಅದು HR ಮೇಡಮ್ ನಂಬರ್ನಿಂದ. ಕಾಲ್ ಆನ್ಸರ್ ಮಾಡಿ, ಹೇ ಡಿಯರ್, ಇನ್ನು 10 ನಿಮಿಷಗಳಲ್ಲಿ ಅಲ್ಲಿರುತ್ತೇನೆ ಎಂದು ಹೇಳಿದ. ಆದರೆ ಆ ಕಡೆಯಿಂದ ಮಾತನಾಡುತ್ತಿರುವುದು ಬೇರೆ ಧ್ವನಿಯಾಗಿತ್ತು. ಸರ್, ಮೇಡಮ್ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ಮೇಡಮ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ. ನಿಮಗೆ ಕಾಲ್ ಮಾಡು ಎಂದು ಹೇಳಿದರು. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ನೀವು ತಕ್ಷಣ ಈ ಹಾಸ್ಪಿಟಲ್ಗೆ ಬನ್ನಿ ಎಂದು ಅಡ್ರೆಸ್ ಹೇಳಿದರು. ತರುಣ್ ತುಂಬಾ ಕಂಗಾಲಾಗಿ ಹಾಸ್ಪಿಟಲ್ಗೆ ಹೋದ. ಅಲ್ಲಿ ಹೋಗಿ ನೋಡಿದರೆ ಮೇಡಮ್ ಕೈಗೆ ಮೈನರ್ ಫ್ರಾಕ್ಚರ್ ಆಗಿತ್ತು. ದೊಡ್ಡ ತೊಂದರೆ ಏನೂ ಇಲ್ಲ. 1 ವಾರದ ಬೆಡ್ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ಡಾಕ್ಟರ್ ಹೇಳಿದರು. ತರುಣ್ಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಈ ಘಟನೆಯಿಂದ ಅವರು ಆ ದಿನ ಮಾಡಬೇಕಾಗಿದ್ದ ಡೇಟಿಂಗ್ ಪ್ಲಾನ್ ಎಲ್ಲ ನಿಂತು ಹೋಗಿತ್ತು. ಅವನ ಆಸೆ ನಿರಾಶೆಯಾಯಿತು. ಆದ್ದರಿಂದ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಎಂದು ವಾಶ್ರೂಮ್ಗೆ ಹೋದ. ಈ ನಡುವೆ ಪಕ್ಕದಲ್ಲಿದ್ದ ಲೇಡೀಸ್ ವಾಶ್ರೂಮ್ನಿಂದ ಒಂದು ಧ್ವನಿ, ಹೆಲೋ, ಏನಿದು? ಅತ್ತೆ ಇನ್ನೂ 1 ವಾರ ಹಾಸ್ಪಿಟಲ್ನಲ್ಲಿ ಇರಬೇಕಂತೆ. ಅವರನ್ನು ನೋಡಿಕೊಳ್ಳಲು ಯಾರಾದರೂ ಇರಬೇಕಂತೆ. ಮನೆಯವರೆಲ್ಲ ಸೇರಿ ನಾನೇ ಅವರನ್ನು ನೋಡಿಕೊಳ್ಳುವುದು ಅಂತ ಡಿಸೈಡ್ ಮಾಡಿದ್ದಾರೆ. ನೀವು ಫಾರಿನ್ನಿಂದ ಬರುವುದೇ ವರ್ಷಕ್ಕೆ 1 ಅಥವಾ 2 ಬಾರಿ. ಆಗಲೂ ನಾವು ಭೇಟಿಯಾಗದಿದ್ದರೆ ಹೇಗೆ? ಪ್ರತಿ ವರ್ಷ ನೀವು ಬರೋದನ್ನೇ ನಾನು ಕಾಯುತ್ತಿರುತ್ತೇನೆ. ಇದು ಈಗಲೇ ಹೀಗಾಗಬೇಕಾ? ಎಲ್ಲ ನನ್ನ ಬರಹ ಎಂದು ಕೋಪಳು. ತರುಣ್ ಅದೆಲ್ಲವನ್ನು ಕೇಳಿಸಿಕೊಂಡು ಫೋನಿನಲ್ಲಿ ಮಾತನಾಡಿದ್ದು ಯಾರು ಎಂಬುದನ್ನು ನೋಡುವುದಕ್ಕಾಗಿ ಕುತೂಹಲದಿಂದ ವಾಶ್ರೂಮ್ನ ಹೊರಗೆ ಬಂದು ಕಾಯ್ತಿದ್ದ. ಅಷ್ಟರಲ್ಲಿ ಆಂಟಿ ಹೊರಗಡೆ ಬಂದ್ಲು. ತರುಣ್ ಅವರನ್ನು ನೋಡಿ ಫ್ಲಾಟ್ ಆದ. ಅವಳಿಗೆ ಸುಮಾರು 37 ವರ್ಷ ಇರಬಹುದು. ಆದರೆ ನೋಡೋಕೆ ಸೂಪರ್ ಆಗಿದ್ದಾಳೆ. ಆಂಟಿ ತರುಣನನ್ನು ನೋಡಿ ಸ್ವಲ್ಪ ಕಂಗಾಲಾದಳು. ತನ್ನ ಮಾತುಗಳನ್ನು ಎಲ್ಲಿ ಕೇಳಿದನೋ ಎಂದು ತರುಣ್ ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿ ಬಂದು ನೋಡಿದರೆ ಆಂಟಿ ಅಲ್ಲಿಲ್ಲ. ಸುತ್ತಮುತ್ತೆಲ್ಲ ಹುಡುಕಿದ. ಆದರೆ ಅವಳೆಲ್ಲೂ ಕಾಣಲಿಲ್ಲ. ಅಬ್ಬಾ, ಆಂಟಿ ಮಿಸ್ ಆಯಿತು ಎಂದು ಮನಸ್ಸಿನಲ್ಲೇ ಬೇಸರ ಪಡುತ್ತಾ ವಿಸಿಟರ್ಸ್ ಏರಿಯಾದಲ್ಲಿ ಅರ್ಧ ಗಂಟೆ ಕುಳಿತು ಬಂದು ಹೋಗುವವರನ್ನು ನೋಡುತ್ತಿದ್ದ. ಆಂಟಿ ಮತ್ತೆ ಕಾಣಿಸಿಕೊಳ್ಳುತ್ತಾಳೋ ಎಂದು. ಆದರೆ ಆಂಟಿ ಕಾಣಿಸದಿದ್ದಾಗ ಅವನಿಗೆ ಬೇಜಾರಾಯಿತು. ಇನ್ನೇನು ಹೋಗೋಣ ಎಂದು ಲಿಫ್ಟ್ ಬಳಿ ಹೋದ. ಲಿಫ್ಟ್ ಡೋರ್ ತೆರೆದಾಗ ಅವನ ಎದುರಿಗೆ ಆಂಟಿ. ತರುಣ್ ಆಂಟಿಯನ್ನು ನೋಡಿ ಸಂತೋಷಪಟ್ಟ. ಆದರೆ ಆಂಟಿಗೆ ಮತ್ತೆ ಶಾಕ್ ಆಯಿತು. ತರುಣ್ ಆಂಟಿಯ ಬಳಿ ಹೋಗಿ ನಿಂತ. ಆನಂತರ ಲಿಫ್ಟ್ ಹತ್ತಿರ ತುಂಬಾ ಜನ ಕಾಯ್ತಿದ್ರು. ತರುಣ್ ಮತ್ತೆ ಆಂಟಿ ಎದುರಾಗಿ ನಿಂತಿದ್ರು. ಲಿಫ್ಟ್ ತುಂಬಿದ್ದರಿಂದ ತರುಣ್ ಮತ್ತೆ ಆಂಟಿ ಒಟ್ಟಿಗೆ ನಿಂತಿದ್ರು ಕೆಳಗಡೆ ಹೋಗೋವರೆಗೆ. ಆ ಸಮಯದಲ್ಲಿ ತರುಣ್ ಮತ್ತೆ ಆಂಟಿಯಲ್ಲಿ ಏನೂ ತಿಳಿಯದ ಭಾವನೆಗಳು ಹುಟ್ಟಿದವು. ಇಬ್ಬರು ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರನ್ನು ನೋಡಿದರು. ತಮ್ಮ ಆಸೆಗಳು ಅವರ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಈಗ ಲಿಫ್ಟ್ ಗ್ರೌಂಡ್ ಫ್ಲೋರ್ನಲ್ಲಿ ನಿಂತಿತು. ಆಗ ನಾನು ಇಲ್ಲಿ ಇಳಿಯಬೇಕು ಎಂದು ಹೇಳಿದರು. ತರುಣ್ ಅವಳಿಗೆ ದಾರಿ ಕೊಟ್ಟು ಸ್ವಲ್ಪ ದೂರ ಹೋಗಿ ತರುಣ್ ಆಂಟಿ ಎಂದು ಕರೆದ. ಆಗ ಆಂಟಿ ಏನು ಎಂದು ಕೇಳಿದಳು. ಅದಕ್ಕೆ ತರುಣ್ ಈ ಹಿಂದೆ ಲಿಫ್ಟ್ನಲ್ಲಿ ನಡೆದದಕ್ಕೆ ಸಾರಿ ಎಂದು ಹೇಳಿದ. ಆಗ ಆಂಟಿ ಪರವಾಗಿಲ್ಲ, ಜನ ಹೆಚ್ಚು ಇದ್ದರೆ ನೀನು ಏನು ಮಾಡುತ್ತೀಯಾ? ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಎಂದು ಹೇಳಿ ನಡೆದುಕೊಂಡು ಹೋದಳು. ತರುಣ್ ಕೂಡ ಅವಳ ಜೊತೆ ನಡೆದುಕೊಂಡು ನಿಮ್ಮ ಹೆಸರು ಎಂದು ಕೇಳಿದ. ಅದಕ್ಕೆ ಆಂಟಿ ಬರೀ ಹೆಸರು ಕೇಳುತ್ತೀಯಾ ಅಥವಾ ನಂಬರ್ ಕೂಡ ಬೇಕಾ ಎಂದು ಕೋಪದಿಂದ ಕೇಳಿದಳು. ತರುಣ್ ಸದ್ಯಕ್ಕೆ ಹೆಸರು ಸಾಕು. ಆಂಟಿ ಒಂದು ಲುಕ್ ನೀಡಿ ಸಾಕು ಹೋಗು ಎಂದು ಹೇಳಿ ಹಾಸ್ಪಿಟಲ್ ಎದುರಿನ ಕ್ಯಾಂಟೀನ್ಗೆ ಹೋದಳು. ಪದ್ಮಾ ಆಂಟಿ ಕ್ಯಾಂಟೀನ್ನಲ್ಲಿ ಟಿಫನ್ ಆರ್ಡರ್ ಮಾಡಿ ಕಾಯುತ್ತಿದ್ದಳು. ತರುಣ್ ಕೂಡ ಒಂದು ಟೀ ತೆಗೆದುಕೊಂಡು ಸ್ವಲ್ಪ ಕುಡಿದು ಆಂಟಿಯ ಕಡೆ ನೋಡುತ್ತಿದ್ದ. ಆಂಟಿ ಮೆಲ್ಲಗೆ ತಲೆ ಎತ್ತಿ ತರುಣ್ ತನ್ನನ್ನು ನೋಡುತ್ತಿದ್ದಾನಾ ಎಂದು ನೋಡಿದಳು. ಆಂಟಿ ತನ್ನನ್ನು ನೋಡಿದಾಗ ತರುಣ್ ಒಂದು ಸ್ಮೈಲ್ ಕೊಟ್ಟ. ಆಂಟಿ ಮತ್ತೆ ತಲೆ ತಗ್ಗಿಸಿದಳು. ತನ್ನ ಪಾರ್ಸೆಲ್ ಬಂದಾಗ ಹಣ ಕೊಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋದಳು. ತರುಣ್ ತನ್ನ ಅರ್ಧ ಟೀ ಕುಡಿದು ಆಂಟಿಯನ್ನು ಮತ್ತೆ ದೂರ ಹೋಗಿ, ಆಂಟಿ ಏನು ನನ್ನನ್ನು ಹಾಗೆ ನೋಡುತ್ತಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ತರುಣ್ ಅಂದವಾಗಿ
ಇದೀಯಾ? ನೋಡುತ್ತಿದ್ದೇನೆ. ಏನು ನೋಡಬಾರದೆ ಎಂದು ತಿರುಗಿ ಕೇಳಿದ. ಆಗ ಆಂಟಿ, ಟೀ ಕೂಡ ಸಂಪೂರ್ಣವಾಗಿ ಕುಡಿಯದೆ ಬಂದಿದ್ಯಲ್ಲ ಎಂದು ಕೇಳಿದಳು. ಅದಕ್ಕೆ ತರುಣ್, ಟೀ ಬೇಕಾದ್ರೆ ಆಮೇಲೆ ದುಡ್ಡು ಕೊಟ್ರೆ ಸಿಗುತ್ತೆ, ಆದರೆ ನೀವು ಎಂದು ಹೇಳಿದ. ಸಾಕು ಸಾಕು ಅಂತ ನಾಚುತ್ತಾ ಲಿಫ್ಟ್ ಹತ್ತಿರ ಹೋಗಿ ನಿಂತಳು. ಆಂಟಿ ನಾಚಿಕೊಳ್ಳುವುದನ್ನು ನೋಡಿ ಆಂಟಿ ತನಗೆ ಬಿದ್ದು ಹೋದಳು ಅಂತ ತರುಣ್ ಅಂದುಕೊಂಡ. ಇಬ್ಬರು ಜೊತೆಯಲ್ಲಿ ಲಿಫ್ಟ್ ಏರಿದರು. ಆಂಟಿ ತನ್ನ ಫ್ಲೋರ್ಗೆ ಹೋಗಬೇಕಾದ ಬಟನ್ ಒತ್ತಿದಳು. ಲಿಫ್ಟ್ ಅಲ್ಲಿ ಇಬ್ಬರೇ ಇದ್ದರು. ಪದ್ಮಾ ಆಂಟಿ ತರುಣ್ ಕಣ್ಣುಗಳನ್ನು ನೋಡುತ್ತಿದ್ಲು. ತರುಣ್ ಅದರ ಅರ್ಥವನ್ನು ತಿಳಿದು ಅವಳನ್ನು ಒಮ್ಮೆ ತನ್ನೆಡೆಗೆ ಎಳೆದುಕೊಂಡ. ಆಗ ಪದ್ಮಾ, ಇಷ್ಟು ಬೇಗ ಯಾಕೆ? ಅದು ಈ ಲಿಫ್ಟ್ ನಲ್ಲೇನಾ? ಯಾರಾದರೂ ನೋಡಿದರೆ ಅಂದಳು. ಹಾಗಾದರೆ ರೂಮ್ಗೆ ಹೋಗೋಣ ಎಂದ ತರುಣ್. ಆಗಲ್ಲ, ನನ್ನ ಅತ್ತೆ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ನಾನು ಅವರ ಪಕ್ಕದಲ್ಲೇ ಇರಬೇಕು ಎಂದಳು ಪದ್ಮಾ. ಆಂಟಿ ಲಿಫ್ಟ್ನಿಂದ ಹೊರಗಡೆ ಹೋಗುವಾಗ ಅವಸರದಲ್ಲಿ ಡೋರ್ಗೆ ಕಾಲು ತಗಲಿ ಕೆಳಕ್ಕೆ ಬಿದ್ಲು. ಮೊಣಕಾಲಿಗೆ ಸ್ವಲ್ಪ ನೋವಾಯಿತು. ತರುಣ್ ಅವಳನ್ನು ಹಿಡಿದುಕೊಂಡು ಪಕ್ಕದಲ್ಲಿರುವ ಚೇರ್ನಲ್ಲಿ ಕೂರಿಸಿದ. ನಿಮಗೆ ಎಲ್ಲಿ ಏಟಾಯ್ತು ತೋರಿಸಿ ಅಂತ ಕೇಳಿದ. ಆಗ ಆಂಟಿ, ಏನು ನೀನು ಎಲ್ಲ ಪಬ್ಲಿಕ್ನಲ್ಲಿಯೇ ಕೇಳ್ತೀಯಾ ಎಂದು ಕೇಳಿದಳು. ಅದನ್ನು ಅರ್ಥ ಮಾಡಿಕೊಂಡ ತರುಣ್, ಸರಿ, ನೀವು ನಿಮ್ಮ ಅತ್ತೆ ಇರುವ ಸ್ಪೆಷಲ್ ರೂಮ್ಗೆ ಹೋಗಿ, ನಾನು ಜೆಂಡು ಬಾಂಬ್ ತೆಗೆದುಕೊಂಡು ಬರುತ್ತೀನಿ ಎಂದನು. ಅದನ್ನು ಕೇಳಿದ ಆಂಟಿ, ಅದು ಅಷ್ಟು ಈಸಿ ಅಲ್ಲ. ಪೇಷಂಟ್ ಜೊತೆ ಒಬ್ಬರೇ ಇರಬೇಕು. ಇಬ್ಬರು ಒಟ್ಟಿಗೆ ಇರೋಕೆ ಅವರು ಬಿಡುವುದಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿಸಿಕೊಂಡ ತರುಣ್, ಅದು ಎಲ್ಲವೂ ನಾನು ನೋಡ್ಕೊಳ್ತೀನಿ, ನಿಮಗೇಕೆ ತಲೆನೋವು ಅಂತ ಹೇಳಿ ಒಂದು ಸಣ್ಣ ನಕ್ಕು ಹೋಗಿಬಿಟ್ಟ. ಆ ನಗುವಿನ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದಳು. ಅದುವರೆಗೂ ಆಗೊಮ್ಮೆ ಈಗೊಮ್ಮೆ ಬರುವ ತನ್ನ ಗಂಡನ ಸುಖವನ್ನು ನೋಡಿದ್ದು ಬಿಟ್ಟರೆ ಹೊರಗಡೆ ಯಾವತ್ತೂ ಸಾಧ್ಯವಾಗಿರಲಿಲ್ಲ. ಮೊದಲ ಬಾರಿಗೆ ಹೊರಗಡೆ ವ್ಯಕ್ತಿಯ ಜೊತೆಗೆ ಒಂದು ಅವಕಾಶ ಸಿಕ್ಕಿದೆ. ಗುಟ್ಟಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಒಮ್ಮೆ ನೋಡಲೇಬೇಕು ಅಂತ ಅವಳಿಗೆ ಅನಿಸಿತು. ಹಾಗೆ ಟಿಫಿನ್ ತೆಗೆದುಕೊಂಡು ತನ್ನ ಅತ್ತೆಗೆ ಊಟ ಮಾಡಿಸಿದಳು. ಅತ್ತೆ ಮದ್ದು ತೆಗೆದುಕೊಂಡು ನಂತರ ನಿದ್ದೆ ಮಾಡಲು ಒಂದು ಇಂಜೆಕ್ಷನ್ ತೆಗೆದುಕೊಂಡರು. ವೈದ್ಯರು ಹೇಳಿದಂತೆ ಆ ಇಂಜೆಕ್ಷನ್ ಪರಿಣಾಮದಿಂದ ಅತ್ತೆಗೆ ಬೆಳಗಿನವರೆಗೂ ಎಚ್ಚರ ಇರುವುದಿಲ್ಲ. ಈಗ ಪದ್ಮಾಗೆ ನಿಶ್ಚಿಂತೆಯಾಗಿ ಇರುವ ಅವಕಾಶ ಸಿಕ್ಕಿತು. ತರುಣ್ ಹೋಗಿ ಬಹಳ ಹೊತ್ತು ಆಯಿತು. ಮತ್ತೆ ಬರುತ್ತಾನೋ ಇಲ್ಲವೋ ಎನ್ನುವ ಚಿಂತೆ ಶುರುವಾಯಿತು. ಹೀಗೆ ಯೋಚಿಸುತ್ತಿರುವಾಗ ಆ ರೂಮಿನ ಡೋರ್ ತೆರೆಯಿತು. ಡಾಕ್ಟರ್ ಆಗಿರಬಹುದು ಅಂತ ಅಂದುಕೊಂಡು ಆಂಟಿ ನೋಡಿದರೆ ಅದು ಬಂದಿರೋದು ತರುಣ್. ಅವನ ಕೈಯಲ್ಲಿ ಜೆಂಡು ಬಾಂಬ್, ಮುಖದಲ್ಲಿ ಒಂದು ಸಣ್ಣ ನಗು. ತರುಣ್ ಅವಳ ಬಳಿಗೆ ಬರುತ್ತಿರುವಾಗ ಆಂಟಿಗೆ ಬೆವರು ಬರುತ್ತಿತ್ತು. ಆಂಟಿ ಹತ್ತಿರ ಬಂದು, ನಿಮಗೆ ಪೆಟ್ಟಾಗಿರುವ ಜಾಗ ಯಾವುದು ತೋರಿಸಿ ಅಂದ. ಆಂಟಿ ತನಗೆ ಪೆಟ್ಟಾಗಿರೋ ಭಾಗವನ್ನು ತೋರಿಸಿದರು. ತರುಣ್ ಅಲ್ಲಿ ಜೆಂಡು ಬಾಂಬ್ ಹಾಕಿ ಮಸಾಜ್ ಮಾಡುತ್ತಿದ್ದಂತೆ ಆಂಟಿಗೆ ನೋವು ಮಾಯವಾಗಿ ನೋವು ಉಪಶಮನವಾಯಿತು. ತರುಣ್ ಕೈಯ ಸ್ಪರ್ಶದಲ್ಲಿ ಜಾದೂ ಇದೆ ಅಂತ ಅವಳು ನೆಮ್ಮದಿ ಪಟ್ಟಳು. ಆ ನಂತರ ಆಂಟಿ ಕೇಳಿದಳು, ಹೌದು, ನೀನು ಒಳಗೆ ಹೇಗೆ ಬಂದೆ ಅಂತ ಅಂದಿದ್ದಕ್ಕೆ ತರುಣ್ ನಗುತ್ತಾ ಹೇಳಿದ, ನರ್ಸ್ಗೆ ಹಣ ಕೊಟ್ಟು ಮ್ಯಾನೇಜ್ ಮಾಡಿದ್ದೀನಿ. ಅದನ್ನು ಕೇಳಿದ ಆಂಟಿ, ಅಯ್ಯೋ, ನೀನು ಅಸಾಧ್ಯನಪ್ಪ, ದುಡ್ಡಿನ ಮನುಷ್ಯ ಅಂತ ಮೆಚ್ಚಿಕೊಂಡು ನಗೆ ಬೀರಿದರು. ಹೇಗಿದ್ದರೂ ಅತ್ತೆ ಬೆಳಗಿನವರೆಗೂ ಏನೂ ಹೇಳಲ್ಲ ಅಂತ ಗೊತ್ತಾದಾಗ ತರುಣ್ ಅವಳನ್ನು ತನಗೆ ಗೊತ್ತಿರುವ ಜಾಗವೊಂದಕ್ಕೆ ಕರೆದುಕೊಂಡು ಹೋದ. ಆ ಶಾಂತ ವಾತಾವರಣದಲ್ಲಿದ್ದ ಇಬ್ಬರು ಒಂದಾಗಿದ್ದರು. ಅನೇಕ ಮಧುರ ಅನುಭವಗಳನ್ನು ಹಂಚಿಕೊಂಡರು. ಆಂಟಿ ಇಷ್ಟು ದಿನ ಅನುಭವಿಸುತ್ತಿದ್ದ ನೋವೆಲ್ಲ ಒಂದು ದಿನದಲ್ಲೇ ದೂರ ಮಾಡಿದ್ದ ತರುಣ್. ಅಷ್ಟರಲ್ಲಿ ಅವನಿಗೂ ಬಹಳ ಸಂತೋಷ, ತೃಪ್ತಿ ಅನಿಸಿತು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ